ಶಿವಮೊಗ್ಗದ ಪ್ರಕೃತಿ ಹತ್ತಾರು ಹೆಸರಾಂತ ಕವಿಗಳು, ಲೇಖಕರಿಗೆ ಸ್ಫೂರ್ತಿಯಾಗಿದೆ. ಶಿವಮೊಗ್ಗದ ತೀರ್ಥಹಳ್ಳಿ ಎಂದ ತಕ್ಷಣ ಥಟ್ಟನೆ ನೆನಪಿಗೆ ಬರುವ ಹೆಸರು ಅದುವೇ ರಾಷ್ಟ್ರಕವಿ ಕುವೆಂಪು. ಇಂತಹ ಅದ್ಭುತ ಸಹ್ಯಾದ್ರಿ ತಪ್ಪಲಲ್ಲೇ ಕಾಣಬಹುದಾದ ಕುವೆಂಪು ಅವರಿಗೆ ಸಂಬಂಧಿಸಿದ ಪ್ರವಾಸಿ ತಾಣವೇ ಕವಿಮನೆ. ವಸ್ತು ಸಂಗ್ರಹಾಲಯವಾಗಿ ಮಾರ್ಪಟ್ಟಿರುವ ಕವಿಮನೆ ಒಳಗೆ ಪ್ರವೇಶಿಸುತ್ತಿದ್ದಂತೆ ಕಾಣಿಸುವ ದೊಡ್ಡದಾದ 2 ಮಹಡಿಯುಳ್ಳ ತೊಟ್ಟಿಮನೆ, ಕುಸುರಿ ಕೆಲಸದ ಕಂಬಗಳು, ಕಲಾತ್ಮಕ ಬಾಗಿಲುಗಳು, ಆಗಿನ ಕಾಲದಲ್ಲಿ ಬಳಸುತ್ತಿದ್ದ ಅಡುಗೆ ಪರಿಕರಣಗಳು, ಅಧ್ಯಯನ ಕೊಠಡಿ, ಕುವೆಂಪು ಅವರ ಜೀವನದ ಪ್ರಮುಖ ಘಟ್ಟಗಳನ್ನು ಬಿಂಬಿಸುವ ಹಲವಾರು ವಸ್ತುಗಳು, ಛಾಯಾಚಿತ್ರಗಳು ಕುವೆಂಪು ಅವರ ಜೀವನ ಶೈಲಿಯನ್ನು ತಿಳಿಸಿ ಹೇಳುತ್ತವೆ. ಕವಿಮನೆ ಅನತಿ ದೂರದಲ್ಲೇ ಕುವೆಂಪು ಅವರಿಗೆ ಸ್ಫೂರ್ತಿಯಾಗಿದ್ದ ಕವಿಶೈಲವಿದೆ. ಇಲ್ಲಿ ಕಲ್ಲುಗಳನ್ನು ನಿರ್ದಿಷ್ಟ ಸ್ಥಾನದಲ್ಲಿ ಜೋಡಿಸಿ ಶಿಲಾಸ್ಮಾರಕಗಳನ್ನು ನಿರ್ಮಿಸಿದ್ದಾರೆ. ಕುವೆಂಪು ಅವರು ಸಣ್ಣ ವಯಸ್ಸಿನಿಂದಲೇ ಆಕರ್ಷಿತರಾಗಿ ಮತ್ತೆ ಮತ್ತೆ ಭೇಟಿ ನೀಡುತ್ತಿದ್ದ ಸ್ಥಳ ಇದಾಗಿದ್ದು, ಕುವೆಂಪು ಅವರ ಸಮಾಧಿಯೂ ಇಲ್ಲಿಯೇ ಇದೆ.